ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರಾಗಿ ಮುದ್ದೆ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಇಷ್ಟು ಈಸಿಯಾಗಿ ರಾಗಿ ಮುದ್ದೆ ಮಾಡ್ಕೋಬೋದಾ ಅಂತ ಅಂತೀರಾ ನೀವು ಈ ವಿಡಿಯೋ ನೋಡಿದರೆ. ನೋಡಿ, ಇವಾಗ ಮಾಡೋದಕ್ಕೆ ಗ್ಯಾಸಿನ ಮೇಲ್ಗಡೆ ಒಂದು ಪಾತ್ರೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಈ ಬೌಲಲ್ಲಿ ನಾನು 1.5 ಬೌಲಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, ಪಾತ್ರೆ ಕಾದ ನಂತರ ನೀರನ್ನ ಸೇರಿಸ್ತಾ ಇದ್ದೀನಿ. 1.5 ಬೌಲ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಇವಾಗ ನೀರನ್ನ ಸೇರಿಸ್ತಾ ಇದ್ದೀನಿ. ರಾಗಿ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ನೋಡಿ, ಇವಾಗ ಇದಕ್ಕೆ ನೀರಿಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅಡುಗೆ ಎಣ್ಣೆನ ಹಾಕೋತಾ ಇರೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಈ ಥರ ಕುದೀತಾ ಇರಬೇಕು. ನೋಡಿ ಯಾವ ಥರ ಕುದೀತಾ ಇದೆ ಅಂತಂದು. ಈ ಥರ ಕುದೀತಾ ಇರುವಾಗ ಯಾವ ಬೌಲಲ್ಲಿ ನೀರು ತೊಗೊಂಡಿದ್ವಲ್ಲ ಅದರಲ್ಲಿ 1 ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ರಾಗಿ ಹಿಟ್ಟು 1 ಕಪ್ಪು ಹಿಟ್ಟಿಗೆ 1.5 ಕಪ್ಪಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ನಾನು ಕುದಿಯೋದಕ್ಕೆ. ನೋಡಿ, ಇವಾಗ ಮುದ್ದೆ ತಿರುಗೋದಕ್ಕೆ ಮುದ್ದೆ ಕೋಲಿದ್ದರೆ ತಿರ್ಕೊಳ್ಳಿ, ಇಲ್ಲಾಂದರೆ ಚಪಾತಿ ಲಟ್ಸೋದಿರುತ್ತಲ್ಲ ಅದರಲ್ಲಿ ತಿರ್ಕೋತಾ ಇದ್ದೀನಿ ನಾನು. ಕುದೀತಾ ಇರೋ ನೀರಿಗೆ ಹಿಟ್ಟನ್ನ ಸೇರಿಸ್ಕೋಬೇಕು. ನೋಡಿ, ಇವಾಗ ಹಿಟ್ಟು ಹಾಕ್ಬಿಟ್ಟು ಸಡನ್ಲಿ ತಿರುಗೋಕೆ ಹೋಗಬೇಡಿ. ಒಂದು ಸ್ವಲ್ಪ ಕುದಿಬೇಕು. ನೋಡಿ, ಈ ಥರ ಕುದ ನಂತರ ಚೆನ್ನಾಗಿ ತಿರ್ಕೊಳ್ಳಿ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ತಿರ್ಕೊಳ್ಳಿ. ಮುದ್ದೆ ಕೋಲಿದ್ದರೆ ಮುದ್ದೆ ಕೋಲು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಪಾತಿ ಮಾಡೋದಿರುತ್ತಲ್ಲ ಲತ್ತಣಿಕೆ ಅದರಲ್ಲಿ ಚೆನ್ನಾಗಿ ತಿರ್ಕೋಬೋದು. ನೋಡಿ, ಈಗ ಯಾವ ಥರ ತಿರ್ಕೋತಾ ಇದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟೆಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೋಡಿ ಯಾವ ಥರ ಆಗಿದೆ ಅಂತಂದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರಾಗಿ ಮುದ್ದೆಯಲ್ಲಿ ಚಿಕನ್ ಸಾರಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದು ತಿರುಗೋದಾಗಿದೆ. ಈ ಥರ ಸಮವಾಗಿ ಮಾಡಿಕೊಂಡು ಚಿಕನ್ ಮತ್ತು ಮಟನ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಸೊಪ್ಪು ಸಾರು ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಇರಬೇಕಿದು. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ, ಅನ್ನ ಯಾವ ಥರ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಒಂದು 15 ನಿಮಿಷ ಬಿಡ್ತೀವೋ ಒಲೆ ಮೇಲ್ಗಡೆ, ಆ ಥರ ಬಿಡಬೇಕು. ಇದನ್ನು ಕೂಡ ಮುದ್ದೆ ಸ್ಮೆಲ್ ಬರುತ್ತಾ ಇರುತ್ತೆ. ಆವಾಗ ತೆಗೆದುಬಿಟ್ಟು ತೆಳಗಿಟ್ಕೊಂಡು ಮುದ್ದೆನ ಕಟ್ಕೋಬೇಕು. ಮುದ್ದೆ ಕಟ್ಟೋತ್ನಾಗ ಕೂಡ ಚೆನ್ನಾಗಿ ನಾವು ತಿರ್ಕೋಬೇಕು. ನೋಡಿ, ಈ ಥರ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು ಸೈಡ್ಗೆ ಮುದ್ದೆ ಕಟ್ಕೊಳ್ಳೋದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ನೋಡಿ ಯಾವ ಥರ ಮಿಕ್ಸ್ ಮಾಡಬೇಕು ಅಂತಂದು. ಬಿಸಿ ಬಿಸಿನೇ ಮುದ್ದೆನೇ ಕಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು ಮುದ್ದೆ ಕಟ್ಟೋದಕ್ಕೆ ರೆಡಿಯಾಗಿದೆ. ಇವಾಗ ಭಾಳ ಸುಲಭ. ಒಂದು ಸಾರಿ ಟ್ರೈ ಮಾಡಿ ನೀವು ಒಂದು ಸಾರಿ ಮುದ್ದೆ ಮಾಡ್ಕೊಳ್ಳೋದು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದ. ಇವಾಗ ನೋಡಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮುದ್ದೆ ಕಟ್ಟೋದಕ್ಕೆ ಇದು ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ನೀರನ್ನ ಸವರ್ಕೋಬೇಕು. ಕೈಗೆ ಕೂಡ ನೀರನ್ನ ಸವರ್ಕೊಂಡು ಮುದ್ದೆನ ಕಟ್ಕೋಬೇಕು. ಬಿಸಿ ಬಿಸಿನೇ ಮುದ್ದೆನ ಕಟ್ಕೊಳ್ಳಿ. ನೋಡಿ, ಈ ಥರ ಮುದ್ದೆನ ಚೆನ್ನಾಗಿ ತಟ್ಬಿಟ್ಟು ಕಟ್ಕೊಳ್ಳಿ. ನೋಡಿ ಯಾವ ಥರ ಬರ್ತಾ ಇದೆ ಅಂತಂದು. ನೋಡಿ, ಇವಾಗ ಮುದ್ದೆ ಫೈನಲ್ ಆಗಿ ರೆಡಿಯಾಗಿದೆ, ಯಾವ ಥರ ಬಂದಿದೆ ಅಂತಂದು. ನೋಡಿ, ಇವಾಗ ಇನ್ನೊಂದು ಮುದ್ದೆನೂ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ಮತ್ತು ನೀರನ್ನ ಸವರ್ಕೊಂಡು 1 ಸ್ಪೂನ್ ಹಾಕ್ಕೊಂಡು ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕೈಯಲ್ಲಿ ತಟ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ಆಯಿತು. ಭಾಳ ಸುಲಭವಾಗಿ ಮಾಡ್ಕೋಬೋದು ಮನೇಲೇ. ನೋಡಿ ಯಾವ ಥರ ಸ್ಮೂತಾಗಿ ಬಂದಿದೆ. ನೋಡಿ, ಇವಾಗ ಎಲ್ಲ ಮುದ್ದೆನೂ ಕಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿತ್ತು ಮುದ್ದೆ. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ತಿಳಿಸಿ.